Hello guys, welcome back to Banking Kannadiga. In this video, I'm going to discuss about RRB Clerk Karnataka last 3 years cutoff. ಸೊ ಈ ವಿಡಿಯೋದಲ್ಲಿ ನಾನು ಕರ್ನಾಟಕದು ಲಾಸ್ಟ್ 3 ಇಯರ್ಸ್ RRB ಕ್ಲರಿಕಲ್ ಪೋಸ್ಟ್ಗೆ ಅಂದರೆ ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗೆ ಪ್ರಿಲಿಮ್ಸಲ್ಲಿ ಎಷ್ಟು ಕಟ್ ಆಫ್ ಇತ್ತು, ಮೇನ್ಸಲ್ಲಿ ಎಷ್ಟು ಕಟ್ ಆಫ್ ಇತ್ತು ವರ್ಸಸ್ ಆ ವರ್ಷ ವೇಕೆನ್ಸಿ ಎಷ್ಟು ರಿಲೀಸ್ ಆಗಿದ್ರು, ಅಂದರೆ ಎಷ್ಟು ಜಾಬ್ ವೇಕೆನ್ಸೀಸ್ ರಿಲೀಸ್ ಮಾಡಿದ್ರು RRB ಪೋಸ್ಟ್ಗೆ ನಮ್ಮ ಕರ್ನಾಟಕದಲ್ಲಿ ಅಂತ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಒಂದು ಪಾಯಿಂಟು, ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ವರೆಗೂ 2 ರೂರಲ್ ಬ್ಯಾಂಕ್ಸ್ ಇತ್ತು, ರೀಜನಲ್ ರೂರಲ್ ಬ್ಯಾಂಕ್ RRB ಅಂದರೆ. ಬಟ್ ಈ ವರ್ಷದಿಂದ ಒಂದು ರೂರಲ್ ಬ್ಯಾಂಕ್ ಇರುತ್ತೆ. ಆ್ಯಂಡ್ ಇದು ನಮ್ಮ ಸ್ಟೇಟಲ್ಲಿ ಮಾತ್ರ ಆಗಿದೆ ಅಂತಲ್ಲ, ಯಾವ ಸ್ಟೇಟಲ್ಲಿ ಒಂದಕ್ಕಿಂತ ಜಾಸ್ತಿ ಗ್ರಾಮೀಣ ಬ್ಯಾಂಕ್ಗಳು ಅಂದರೆ ರೂರಲ್ ಬ್ಯಾಂಕ್ಸ್ ಇದ್ದು ಅದೆಲ್ಲ ಮರ್ಜ್ ಮಾಡಿಬಿಟ್ಟು ಇವಾಗ ಒನ್ ಸ್ಟೇಟ್ ಒನ್ RRB ಅಂತ ಮಾಡಿದ್ದಾರೆ. ಅದರ ಅಂಡರ್ ಇವಾಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಆಗಿರೋದು. ಆ್ಯಂಡ್ ಹೊಸ ಸಿಂಬಲ್ ಕೂಡ ಬಂದಿದೆ. ಆ್ಯಂಡ್ ಫಸ್ಟು ಗ್ರಾಮೀಣ ಅಂತ ಇದೆಯಲ್ಲ, ಇದು ಗ್ರಾಮೀಣ ಐ ಮಾತ್ರ ಇದ್ದಿದ್ದು, ಈಗ ಡಬಲ್ ಇ ಆ್ಯಡ್ ಮಾಡಿಬಿಟ್ಟು ಸ್ಟ್ಯಾಂಡರ್ಡ್ ನೇಮ್. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಕರ್ನಾಟಕ ಇರೋದ್ರಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಆಂಧ್ರದವ್ರಿಗೆ ಆಂಧ್ರ ಪ್ರದೇಶ್ ಗ್ರಾಮೀಣ ಬ್ಯಾಂಕು, ತೆಲಂಗಾಣವ್ರಿಗೆ ತೆಲಂಗಾಣ ಗ್ರಾಮೀಣ ಬ್ಯಾಂಕ್, ಆ ಥರ ಡಿಫ್ರೆಂಟಾಗಿ ನೇಮ್ ಕೊಟ್ಟಿದ್ದಾರೆ. ಸೊ ಈಗ RRB ಕ್ಲರ್ಕ್ದು ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡೋಣ. ನಾನು ಆಲ್ರೆಡಿ RRB POದು ಪ್ರೀವಿಯಸ್ ಇಯರ್ ಕಟ್ ಆಫ್, ಪ್ರಿಲಿಮ್ಸ್, ಮೇನ್ಸ್, ಫೈನಲ್ ಕಟ್ ಆಫ್ ಆ್ಯಂಡ್ ವೇಕೆನ್ಸಿನ ಡಿಸ್ಕಸ್ ಮಾಡಿದ್ದೀನಿ. ಅದು ಲಾಸ್ಟ್ ವಿಡಿಯೋ ಅಪ್ಲೋಡ್ ಆಗಿದೆ, ಯಾರು ನೋಡಿಲ್ಲ ಅವರಲ್ಲಿ ನೋಡ್ಬೋದು. ಸೊ RRB ಕ್ಲರ್ಕ್ ಕಟ್ ಆಫ್ಗೆ ಅಂತ ಬಂದರೆ ನೋಡಿ, ಇಲ್ಲೂ ಕೂಡ RRB PO ಥರನೇ ಇರುತ್ತೆ. ಅಂದರೆ ವೆಯ್ಟೇಜು ಆ್ಯಂಡ್ ಪ್ರಿಲಿಮ್ಸಲ್ಲಿ RRB POದಲ್ಲೂ ಪ್ರಿಲಿಮ್ಸು 80 ಮಾರ್ಕ್ಸಿಗೆ ಇರುತ್ತೆ, 80 ಮಾರ್ಕ್ಸ್ಗೆ. ಆ್ಯಂಡ್ RRB ಕ್ಲರ್ಕಲ್ಲೂ 80 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ RRB POದಲ್ಲೂ ಮೇನ್ಸ್ 200 ಇರುತ್ತೆ. ಆ್ಯಂಡ್ RRB ಕ್ಲರ್ಕಲ್ಲೂ ಮೇನ್ಸ್ 200 ಇರುತ್ತೆ. ಓನ್ಲಿ ಡಿಫ್ರೆನ್ಸ್ ಇಸ್ ಡಿಫಿಕಲ್ಟಿ ಲೆವೆಲ್. ಇನ್ನು ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ಆ್ಯಂಡ್ ಕ್ಲರಿಕಲ್ ಪೋಸ್ಟ್ಗೆ ಯಾವುದೇ ರೀತಿ ಇಂಟರ್ವ್ಯೂ ಇರಲ್ಲ. ಆ್ಯಂಡ್ ಜಸ್ಟ್ ಮೇನ್ಸ್ ಕ್ಲಿಯರ್ ಆದರೆ ನಿಮಗೆ ಜಾಬ್ ಕನ್ಫರ್ಮ್ ಆಗುತ್ತೆ. ಆ್ಯಂಡ್ ಫೈನಲ್ ಕಟ್ ಆಫ್ ಇರಲ್ಲ. RRB PO ವಿಡಿಯೋದಲ್ಲಿ ನಾನು ಫೈನಲ್ ಕಟ್ ಆಫ್ ಅಂತ ಎಕ್ಸ್ಟ್ರಾ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಇರಲ್ಲ, ಯಾಕೆಂದರೆ ಫೈನಲ್ ಕಟ್ ಆಫೇ ಇಲ್ಲ. ಮೇನ್ಸ್ ಕ್ಲಿಯರ್ ಆದರೆ ನಿಮ್ಗೆ ಫುಲ್ ಎಕ್ಸಾಮ್ ಕ್ಲಿಯರ್ ಆಯಿತು. ಆ್ಯಂಡ್ ಇಲ್ಲಿ ನಾನು ಮೆನ್ಷನ್ ಮಾಡಿರೋದು 200ಕ್ಕೆ ಎಷ್ಟು ಬರಬೇಕು ಅಂತ. ಬಟ್ ನೀವೇನಾದರೂ ನಂದು ಸ್ಕೋರ್ ಕಾರ್ಡು ಅಥವಾ ಯಾರದೇ ಸ್ಕೋರ್ ಕಾರ್ಡ್ ನೋಡಿದ್ರೂ RRB ಕ್ಲರ್ಕಲ್ಲಿ ಅವರು 100ಗೆ ಕನ್ವರ್ಟ್ ಮಾಡಿರ್ತಾರೆ. ಮೀನ್ಸ್ 200 ಮಾರ್ಕ್ಸಿಗೆ ಏನು ಎಕ್ಸಾಮ್ ಕೊಡ್ತಾರೆ, ಅದಕ್ಕೆ ನೀವೇನಾದರೂ 100 ತೆಗೆದ್ರೆ ನಿಮ್ಮ ಸ್ಕೋರ್ ಕಾರ್ಡಲ್ಲಿ 50 ಥರ ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಸೆಲೆಕ್ಟೆಡ್ ಅಂತ ಬಂದಿರುತ್ತೆ. 100ಕ್ಕೆ 50. ಸೊ ಇದು ಕನ್ವರ್ಷನ್ನು. ಸೊ ಈಗ ನೋಡಿ ಡಿಫ್ರೆನ್ಸ್ ಏನು ಅಂತ ಇಲ್ಲೇ ತೋರಿಸ್ತೀನಿ. ಈಗ ಪ್ರಿಲಿಮ್ಸು POದಲ್ಲೂ 80ಕ್ಕೆ ಇರೋದು, ಕ್ಲರಿಕಲ್ಲೂ 80ಕ್ಕೆ ಇರೋದು. 2024ನೇ ತೊಗೊಳ್ಳೋಣ ಎಕ್ಸಾಂಪಲ್ ಆಗಿ. PO ಪ್ರಿಲಿಮ್ಸ್ ಕಟ್ ಆಫು 2024ರಲ್ಲಿ 38.75 ಏನೋ ಇತ್ತು. ಬಟ್ ಕ್ಲರಿಕಲ್ ಕಟ್ ಆಫ್ ನೋಡಿ 68.75, ನಿಯರ್ಲಿ 30 ಮಾರ್ಕ್ಸ್ ಮೋರ್ ದ್ಯಾನ್ RRB PO ಪ್ರಿಲಿಮ್ಸ್. ಇದನ್ನು ನೋಡಿಬಿಟ್ಟು ನೀವು ಪ್ಯಾನಿಕ್ ಆಗೋವಂಥದ್ದಾಗಲಿ ಗಾಬರಿ ಆಗೋದಂಥದ್ದಾಗಲಿ ಏನೂ ಇಲ್ಲ. ಯಾಕೆ ಅಂತಂದರೆ ಡಿಫಿಕಲ್ಟಿ ಲೆವೆಲ್ ಕೂಡ ಅಷ್ಟೇ ಕಮ್ಮಿ ಇರುತ್ತೆ. ಆ್ಯಂಡ್ ರಿಯಲಾಗಿ ಹೇಳಬೇಕು ಅಂದರೆ ಬ್ಯಾಂಕಿಂಗ್ ಎಕ್ಸಾಮಲ್ಲಿ RRB ಕ್ಲರ್ಕ್ ಪೇಪರ್ ಏನಿದೆ ಇದು ಈಸಿಯಷ್ಟು. ಬಟ್ ಇದರಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದೇ ಒಂದು ಟಾಸ್ಕ್. ಏನಕ್ಕೆ ಅಂದರೆ ಸ್ಪೀಡ್ ಯಾರ್ದು ಚೆನ್ನಾಗಿರುತ್ತೆ ಅವರು ಈ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಳ್ತಾರೆ. ಆ್ಯಂಡ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಂಡ್ರೆ ಮೇನ್ಸ್ ಕೂಡ ಬ್ಯಾಂಕಿಂಗ್ ಎಕ್ಸಾಮಲ್ಲೇ ಈಸಿಯೆಸ್ಟ್ ಮೇನ್ಸ್ ಬರೋದೇ RRB ಕ್ಲರ್ಕಲ್ಲಿ. ಅದಕ್ಕೋಸ್ಕರನೇ ಕಟ್ ಆಫ್ ಇಷ್ಟೊಂದು ಜಾಸ್ತಿ ಹೋಗೋದು. ಇನ್ನು ಯಾವ ಕ್ಲರಿಕಲ್ ಪೋಸ್ಟ್ಗೂ ಇಷ್ಟು ಜಾಸ್ತಿ ಕಟ್ ಆಫ್ ಹೋಗಲ್ಲ. ಇಷ್ಟು ಜಾಸ್ತಿ ಕಟ್ ಆಫ್ ಹೋಗಿದೆ ಅಂದರೆ ಪೇಪರ್ ಇದು ಈಸಿ ಇರುತ್ತೆ. ಸೊ ಈಗ ಕಟ್ ಆಫ್ ನೋಡೋಣ. ಪ್ರಿಲಿಮ್ಸ್ 2024ರಲ್ಲಿ 68.75, ಮೇನ್ಸ್ 111. ಆ್ಯಂಡ್ ವೇಕೆನ್ಸಿ ಎಷ್ಟಿತ್ತು? ಜಸ್ಟ್ 200 ಇದ್ದಿದ್ದು. ಆ್ಯಂಡ್ ಈ ವರ್ಷದ ವೇಕೆನ್ಸಿ ಎಷ್ಟಿದೆ? 800 ಇದೆ. ಆ್ಯಂಡ್ 2023ರಲ್ಲಿ 68.5, ಕಟ್ ಆಫ್ ಎಷ್ಟಿತ್ತು? ಮೇನ್ಸು 111, ವೇಕೆನ್ಸಿ 450. ಚೆನ್ನಾಗಿತ್ತು ವೇಕೆನ್ಸಿ 2023ರಲ್ಲಿ. 2022ಕ್ಕೆ ಬರೋಣ. 2022ರಲ್ಲಿ ಪ್ರಿಲಿಮ್ಸ್ ಕಟ್ ಆಫ್ ಬಂದುಬಿಟ್ಟು 67.25, ಮೇನ್ಸ್ ಕಟ್ ಆಫ್ ಬಂದುಬಿಟ್ಟು 126, ಆ್ಯಂಡ್ ವೇಕೆನ್ಸಿ ಬಂದುಬಿಟ್ಟು 173. ಸೊ ಇಲ್ಲೇ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿದೆ. ಮೇನ್ಸಲ್ಲಿ ಲಾಸ್ಟ್ 2 ಇಯರ್ಸಲ್ಲಿ ಅಂಥ ಡಿಫ್ರೆನ್ಸ್ ಕಾಣಿಸಿಲ್ಲ, ಎಕ್ಸಾಕ್ಟ್ ಸೇಮ್ ಇದೆ. ನಾನು ಇಲ್ಲಿ ಹೇಳ್ತಿರೋ ಕಟ್ ಆಫ್ ಎಲ್ಲ ಜನರಲ್ ಕ್ಯಾಟಗರಿ ಅವ್ರದ್ದು. ಆ್ಯಂಡ್ ನನ್ನ ಸಜೆಷನ್ ಯಾವಾಗಲೂ ನೀವು ಓದ್ಕೋಬೇಕಿದ್ರೆ ಜನರಲ್ ಕ್ಯಾಟಗರಿ, ನಿಮ್ದು ಯಾವುದೇ ಕ್ಯಾಟಗರಿ ಆಗಿರಲಿ ಜನರಲ್ ಕ್ಯಾಟಗರಿ ಕಟ್ ಆಫ್ ಕ್ಲಿಯರ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಓದ್ಕೊಳ್ಳಿ. ಸೊ ಈಗ ನಾನು 2025ಗೆ ವೇಕೆನ್ಸಿ ಎಷ್ಟಿದೆ, ನಿಮ್ಮ ಪ್ರಿಲಿಮ್ಸಲ್ಲಿ ಎಷ್ಟು ಟಾರ್ಗೆಟ್ ಇಡಬೇಕು, ಮೇನ್ಸಲ್ಲಿ ಎಷ್ಟು ಟಾರ್ಗೆಟ್ ಇಡಬೇಕು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಪಾಯಿಂಟ್ ಏನು ಅಂದರೆ, ವೇಕೆನ್ಸಿ ತುಂಬ ಚೆನ್ನಾಗಿ ಬಂದಿದೆ. ಕಟ್ ಆಫ್ ಬಗ್ಗೆ ಈಗಲೇ ವರಿ ಆಗಕ್ಕೆ ಹೋಗಬೇಡಿ. ಆದರೂ ಮೈಂಡಲ್ಲಿರಲಿ, ವೇಕೆನ್ಸಿ ಬಂದಿದೆ ಅಂತ ಅಂದಮೇಲೆ ಬೇರೆ ಸ್ಟೇಟವರು ಕೂಡ ಆ ವೇಕೆನ್ಸಿಗೆ ಅಪ್ಲೈ ಮಾಡೋ ಪ್ರೊವಿಷನ್ ಇರೋದ್ರಿಂದ ಬೇರೆ ಸ್ಟೇಟಿಂದ ಕಾಂಪಿಟೇಟರ್ಸ್ ಬರ್ತಾರೆ. ಅದಕ್ಕೋಸ್ಕರ
ಕಟ್ ಆಫಿಗೆ ಓರಿ ಆಗಲಿಲ್ಲ ಅಂದ್ರೂ ಲೇಸಿನೆಸ್ ಬೆಳೆಸ್ಕೋಬೇಡಿ. ವೇಕೆನ್ಸಿ ಚೆನ್ನಾಗಿದೆ, ನಂದೇನೀಗ 60 ಸ್ಕೋರ್ ಮಾಡ್ತಿದ್ದೀನಿ ನಾನು ಮಾರ್ಕಲ್ಲಿ, ನಾನು ಆರಾಮಾಗಿ ಕ್ಲಿಯರ್ ಮಾಡ್ತೀನಿ ಆ ಥರ ಅಲ್ಲ. ನೀವು ಈಗ 60 ಸ್ಕೋರ್ ಮಾಡ್ತಿದ್ರೆ 80ಕ್ಕೆ ನೀವು 65ಕ್ಕೆ ಟಾರ್ಗೆಟ್ ಮಾಡಿ. 65 ಸ್ಕೋರ್ ಮಾಡ್ತಿರೋರು 70ಕ್ಕೆ ಟಾರ್ಗೆಟ್ ಮಾಡಿ. ಇದು ಈಸಿ ಇರೋ ಪೇಪರು. ನೀವು ಆದರೆ ಈ ಪೇಪರಲ್ಲಿ ನೀವು 70 65 ಆ ಥರ ತೆಗೆದ್ರೆ IBPS ಕ್ಲರ್ಕ್ ಪೇಪರ್ ಅಥವಾ IPS PO ಪೇಪರಲ್ಲಿ ಆಲ್ಮೋಸ್ಟ್ ಇದರಲ್ಲಿ ಏನು ತೆಗಿತೀರ ಅದಕ್ಕಿಂತ ಒಂದು 20 ಕಮ್ಮಿನೇ ತೆಗಿತಿರ್ತೀರ. ಸೊ ನೀವು ಎಷ್ಟು ಸ್ಪೀಡ್ ಇಂಪ್ರೂವ್ ಮಾಡ್ಕೊತೀರ ಅದಷ್ಟು ನಿಮಗೆ ಬೇರೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಲೇಸಿನೆಸ್ ಮಾತ್ರ ಬೆಳೆಸ್ಕೋಬೇಡಿ, ವೇಕೆನ್ಸಿ ಚೆನ್ನಾಗಿದೆ ಅಂತ. ಸೊ ಈಗ ನಾನು ಈ ವರ್ಷದ ವೇಕೆನ್ಸಿ ಮತ್ತು ಕಟ್ ಆಫ್ ಅಂದರೆ ಕಟ್ ಆಫ್ ಹೇಳಲ್ಲ, ನಾನು ಜಸ್ಟ್ ಟಾರ್ಗೆಟ್ ಹೇಳ್ತೀನಿ. ಕಟ್ ಆಫ್ ಈಗಲೇ ಡಿಸ್ಕಸ್ ಮಾಡೋದು ಯೂಸ್ಲೆಸ್ಸು. ಏನಕ್ಕೆ ಅಂತ ಅಂದರೆ ಎಕ್ಸಾಮ್ ಪೇಪರ್ ಯಾವ ಥರ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಡಿಫಿಕಲ್ಟಿ ಲೆವೆಲ್ಲು. ಆ್ಯಂಡ್ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಗೊತ್ತಿಲ್ಲ, ಎಕ್ಸಾಮ್ ಹೇಗಿರುತ್ತೆ ಮತ್ತು ಎಷ್ಟು ಶಿಫ್ಟು ಅದೆಲ್ಲ ಆಗಬೇಕು. ಎಕ್ಸಾಮ್ ಆದಮೇಲೆ ಒಂದು ಐಡಿಯಾ ಹೇಳ್ಬೋದು. ಬಟ್ ಇವಾಗ ಸದ್ಯಕ್ಕೆ ಪ್ರೀವಿಯಸ್ ಇಯರ್ದೆಲ್ಲ ಏನೇನಿದೆ ಕಟ್ ಆಫ್ ಅಂತ ನೋಡಿ ನಾನೇನಾದರೂ ಈ ವರ್ಷ ಎಕ್ಸಾಮ್ ಬರೀತಿದ್ರೆ ಈ ಥರ ಇಷ್ಟು ಟಾರ್ಗೆಟ್ ಇಟ್ಕೊತಿದ್ದೆ. ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ಇಯರು 70+ ಅಂತ ಟಾರ್ಗೆಟ್ ಇಟ್ಟಿದ್ದು, ಬಟ್ ಈ ವರ್ಷ ನಾನು 65+ ಅಂತ ಹೇಳಿದ್ದೀನಿ. 65+ ಇದ್ದರೆ ಒಂದು ಸೇಫ್ ಟಾರ್ಗೆಟ್ ಅಂತ. ನಾನು 65 ತೆಗೆದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿಲ್ಲ. 65ಗಿಂತ ಜಾಸ್ತಿ ನೀವು ಸ್ಕೋರ್ ಮಾಡಬೇಕು. ಮಾರ್ಕ್ಸು ಎಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದರೆ ಎಕ್ಸಾಮ್ ಲೆವೆಲ್ಲು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಎಕ್ಸಾಮ್ ಲೆವೆಲ್ ಕೊಡ್ತಾರೆ ಆ್ಯಂಡ್ ಅಡ್ಡದಲ್ಲೂ ಕೊಡ್ತಾರೆ. ಅಡ್ಡದಲ್ಲಿ ನಾನು ಏನಕ್ಕೆ ಮಾರ್ಕ ಪರ್ಚೇಸ್ ಮಾಡೋಕ್ಕೆ ಸಜೆಸ್ಟ್ ಮಾಡಲ್ಲ ಅಂತಂದರೆ, ಅಡ್ಡದಲ್ಲಿ ಏನು ಅಂದರೆ ಡೈಲಿ ಅವ್ರದ್ದು ಡೈಲಿ ಫ್ರೀ ಕ್ವಿಝಸ್ ಅಂತ ಇರುತ್ತೆ. ಡೈಲಿ ಫ್ರೀ ಕ್ವಿಝಸ್. ಸೊ ಈ ಡೈಲಿ ಫ್ರೀ ಕ್ವಿಝಸ್ನ ಯಾರು ಪ್ರಾಕ್ಟೀಸ್ ಅಂದರೆ ಡೈಲಿ ಅಟೆಂಡ್ ಮಾಡ್ತೀರಾ ಅವರಿಗೆ ಮಾರ್ಕ್ ತೊಗೊಂಡ್ರೆ ವೇಸ್ಟು. ಏನಕ್ಕೆ ಅಂದರೆ ಡೈಲಿ ಕ್ವಿಝಸಲ್ಲಿ ಏನು ಕ್ವಶನ್ಸ್ ಇರುತ್ತೆ ಅದನ್ನೇ ಅವರು ಕ್ಯುಮುಲೇಟಿವ್ ಅಂದರೆ ಒಂದು ಮಾಡಿಬಿಟ್ಟು ಮಾರ್ಕಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರೋ ಕ್ವಶನ್ನೇ ಮಾರ್ಕಲ್ಲಿ ಅಟೆಂಡ್ ಮಾಡಿ ಮಾರ್ಕಲ್ಲಿ ಚೆನ್ನಾಗಿ ಸ್ಕೋರ್ ಬಂದರೆ ದಟ್ ಈಸ್ ಯೂಸ್ಲೆಸ್, ಒಂಥರ ಕಾಪಿ ಹೊಡೆದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಅಡ್ಡ 24/7 ಯಾವುದು ಲೈವ್ ಮಾರ್ಕ್ ಬರುತ್ತೆ, ಫ್ರೀ ಲೈವ್ ಮಾರ್ಕು ಅದೆಲ್ಲ ಅಟೆಂಡ್ ಮಾಡಿ. ಟೆಕ್ಸ್ಟ್ ಬುಕ್ ಒಂದು ಮಾರ್ಕ್ನ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಅದು ಯಾರು ಸಿಲೆಬಸ್ ಕವರ್ ಆಗಿದೆ ಅವರು. ಸುಮ್ಮನೆ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಿಮಗೆ ಪೇಯ್ಡ್ ಮಾರ್ಕ್ಸ್ ಅವಶ್ಯಕತೆ ಇಲ್ಲ. ನಿಮ್ಮ ಸಿಲೆಬಸ್ ಆದಮೇಲೆ ಯಾವಾಗ ನಿಮಗೆ ಒಂದು ಫ್ರೀ ಮಾರ್ಕ್ಸ್ ಇರುತ್ತೆ ಎಲ್ಲ ಆ್ಯಪಲ್ಲೂ, ನಾನು ಹೇಳಿದ್ದೀನಿ ಯಾವ್ಯಾವ ಆ್ಯಪ್ ಅಂತ. ಅಡ್ಡ, ಟೆಕ್ಸ್ಟ್ ಬುಕ್, ಅದಾದಮೇಲೆ ಆಲಿಬೋರ್ಡು, ಗೈಡ್ಲಿ, ಪ್ರಾಕ್ಟೀಸ್ ಮಾರ್ಕು, ಸ್ಮಾರ್ಟ್ ಕಿಡ, ಇಷ್ಟು ವೆಬ್ಸೈಟಲ್ಲೂ ಅಥವಾ ಇಷ್ಟು ಆ್ಯಪ್ಸಲ್ಲೂ ಒಂದು ಫ್ರೀ ಮಾರ್ಕ್ ಅಂತೂ ಇರುತ್ತೆ. ಆ ಫ್ರೀ ಮಾರ್ಕ್ಗಳು ಫಸ್ಟ್ ಮುಗಿಸಿ. ಅದಾದ ನಂತರ ಲೈವ್ ಮಾರ್ಕ್ಗಳು ದಿನನಿತ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ಕೂಡ RRB ಕ್ಲರ್ಕ್ ಲೈವ್ ಮಾರ್ಕು ಟೆಕ್ಸ್ಟ್ ಬುಕ್ ಆ್ಯಪಲ್ಲಿದೆ. ಸೊ ಆ ಥರ ಲೈವ್ ಮಾರ್ಕ್ಸ್ ಏನು ಬರುತ್ತೆ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಆ ಮಾರ್ಕ್ಸಲ್ಲಿ ಯಾವಾಗ ನಿಮ್ಮದು ಡೀಸೆಂಟಾಗಿ ಒಂದು, ಈಗ ನಾನಿಲ್ಲಿ 65 ಟಾರ್ಗೆಟ್ ಹೇಳಿದ್ದೀನಲ್ಲ, ನಿಮ್ಮದು RRB ಕ್ಲರ್ಕಲ್ಲಿ ಒಂದು 15 45 40 ಅಟ್ಲೀಸ್ಟ್ 40 ಬರ್ತಿದೆ, ನನ್ನ ಸಿಲೆಬಸ್ ಮುಗ್ದಿದೆ ಅನ್ನೋರು ಮಾರ್ಕ್ ಪರ್ಚೇಸ್ ಮಾಡಿಬಿಟ್ಟು ರಿಗರಸ್ ಆಗಿ ಡೈಲಿ ಅಥವಾ 2 days ಒನ್ಸು ಮಾರ್ಕ್ ಹಾಕೋಕ್ಕೆ ಶುರು ಮಾಡಿ ಆ್ಯಂಡ್ ಸೆಕ್ಷನಲ್ ಮಾರ್ಕ್ ಕೂಡ ಹಾಕೋಕ್ಕೆ ಶುರು ಮಾಡಿ. ಸೊ ಯಾರು ಪರ್ಚೇಸ್ ಮಾಡಬೇಕು, ಯಾರು ಪರ್ಚೇಸ್ ಮಾಡಬಾರ್ದು ಆ್ಯಂಡ್ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಆ್ಯಂಡ್ ಯಾರು ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಈಸಿ ಆಯಿತು, ನಂದು ಸ್ಯಾಚುರೇಷನ್ ರೀಚ್ ಆಗಿದೆ, ನಾನು ಯಾವಾಗಲೇ 70-75 ತೆಗಿತಿದ್ದೀನಿ, ಅಷ್ಟು ಈಸಿ ಇರುತ್ತೆ ಪೇಪರ್ ಅನ್ನೋರು ಗೈಡ್ಲಿ ಇದೆ, ಗೈಡ್ಲಿ ಆ್ಯಪು, ಗೈಡ್ಲಿಲಿ ಪರ್ಚೇಸ್ ಮಾಡಿ. ಯಾಕೆಂದರೆ ಗೈಡ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಚೆನ್ನಾಗಿರುತ್ತೆ. ಗೈಡ್ಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಮೇನ್ಸಿಗೆ ಈಸಿ ಆಗುತ್ತೆ. ಯಾಕೆಂದರೆ ಅವ್ರದ್ದು ಡಿಫಿಕಲ್ಟಿ ಲೆವೆಲ್ ಚೆನ್ನಾಗಿರೋದ್ರಿಂದ ನಿಮ್ಮ ಡಿಫಿಕಲ್ಟ್ ಇರೋ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಬಟ್ ಅವ್ರದ್ದು ಮೇನ್ಸ್ದು ಮಾರ್ಕ್ ಇದೆಯಲ್ಲ ಅದು ಇನ್ನೂ ತೀರಾ ಡಿಫಿಕಲ್ಟ್ ಆಯಿತು, ಅಷ್ಟೊಂದು ಡಿಫಿಕಲ್ಟು ಎಕ್ಸಾಮಲ್ಲಿ ಬರಲ್ಲ. ಬಟ್ ಯಾವಾಗ ನಿಮಗೆ ಓವರ್ ಕಾನ್ಫಿಡೆನ್ಸ್ ಫೀಲ್ ಆಗುತ್ತೆ ಆವಾಗ ನೀವು ಗೈಡ್ಲಿಲಿ ಒಂದು ಮಾರ್ಕ್ ಹಾಕಿದರೆ ರಿಯಾಲಿಟಿಗೆ ಬರ್ತೀರಾ. ಸೊ ಇದೆರಡು ಮಾರ್ಕ್ ಅಂತೂ ಪ್ರಿಪೇರ್ ಆಗಿರೋರು ಅಥವಾ ಮೇನ್ಸಿಗೆ ಟಾರ್ಗೆಟ್ ಮಾಡಿರೋರು ಇವೆರಡು ಮಾರ್ಕ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರಿಲಿಮ್ಸಿಗೆ ಟಾರ್ಗೆಟ್ ಆಗಲೇ ಹೇಳಿದೆ 65ಗಿಂತ ಮೇಲೆ ತೆಗಿಬೇಕು ನೀವು, ಅಂದರೆ ಟಾರ್ಗೆಟ್ ಇಟ್ಕೊಳ್ಳಿ. ಮೇನ್ಸಲ್ಲಿ 110ಕ್ಕಿಂತ ಟಾರ್ಗೆಟ್ ಇಟ್ಕೊಳ್ಳಿ. ಆ್ಯಂಡ್ ವೇಕೆನ್ಸಿ ಬಂದ್ಬಿಟ್ಟು 800 ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.